ಎಲ್ಲರಿಗೂ ನಮಸ್ತೆ. ನಾನು ಕಾವ್ಯ. ಇವತ್ತು ಇದ್ಕಿದ ಅವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಷ್ಟು ಇದ್ಕಿದ ಅವರೆಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೊಮೊಟೊ, ಒಂಚೂರು ಶುಂಠಿ, ಹಾಗೆ 2 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಹೋಳಷ್ಟು ಕಾಯಿನ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ. ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನಾನು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊ ಹಣ್ಣು ಕೂಡ ಹಾಕಬೇಕು. ಟೊಮೊಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಸ್ವಲ್ಪ ಚಕ್ಕೆ. ತುಂಬ ಚಕ್ಕೆ ಹಾಕಿದ್ರೆ ಸಾಂಬಾರು ತುಂಬ ಹೆವಿ ಮಸಾಲೆ ಅನ್ನಿಸ್ಬಿಡುತ್ತೆ. ಮಸಾಲೆ ತುಂಬ ಇಷ್ಟಪಡೋರು ಒಂಚೂರು ಜಾಸ್ತಿ ಹಾಕೊಬೋದು ಚಕ್ಕೆನ. ಮಸಾಲೆ ಸ್ವಲ್ಪ ಲೈಟಾಗಿರಲಿ ಅನ್ನೋರು ಒಂದು ಅರ್ಧ ಇಂಚಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, ಹಾಗೆ ಒಂದು 10 ಕಾಳು ಆಗೋಷ್ಟು ಮೆಣಸು ಕೂಡ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆಗೋ ಥರ 10 ನಿಮಿಷ ಚೆನ್ನಾಗಿ ಬಾಡಿಸಾದ್ಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಹಸಿಕಾಯಿ ಸ್ವಲ್ಪ ಹಾಕ್ತಾ ಇದ್ದೀನಿ, ತುಂಬ ಹಾಕ್ತಾ ಇಲ್ಲ. ಕಾಯಿನೂ ಕೂಡ ನಾವು 1-2 ನಿಮಿಷ ಎಣ್ಣೆಯಲ್ಲಿ ಹಾಗೆ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಈ ಥರ ನಾವು ಎಲ್ಲ ಮಸಾಲೆನೂ ಸೇರೋ ಥರ ಮತ್ತು ಹಸಿದು ಕಾಯಿ ಸ್ವಲ್ಪ ಈ ಹಸಿ ಹೋಗೋ ಥರ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಗೆ 5 ನಿಮಿಷ ಬಾಡಿಸ್ಬಿಟ್ಟು ಈ ರೀತಿ ಹುರಿದಿರೋಂಥ ಮಸಾಲೆನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಖಾರ ಇದ್ದರೆ ನಿಮಗೆ ಎಷ್ಟು ಬೇಕೋ ಅಳತೆಗೆ ಅಷ್ಟು ಹಾಕ್ಕೊಳ್ಳಿ. ನಮ್ಮದು ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಕೂಡ ಹಾಕ್ತಾಯಿದ್ದೀನಿ, ಧನ್ಯದ ಪುಡಿ. ಹಾಗಾಗಿ ಧನಿಯಾ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ಈ ಥರ ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಗ್ಗರಣೆ ಹಾಕೋದು ನೋಡೋಣ, ಹೇಗೆ ಒಗ್ಗರಣೆ ಹಾಕೊಳೋದು ಅಂತ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು, ಎಣ್ಣೆ ಸ್ವಲ್ಪ ಕಾಯಬೇಕು. ನೋಡಿ, ಇಷ್ಟೆಣ್ಣೆ ಹಾಕಿದ್ದೀನಿ, ಸಾಕಾಗುತ್ತೆ ಇಷ್ಟೆಣ್ಣೆ ನಾನು ತೊಗೊಂಡಿರೋ ಅಂತ ಇದ್ಕಿದ ಅವರೆಕಾಳಿಗೆ. ಈಗ ಎಣ್ಣೆ ಕಾಯ್ದಿದೆ. ನಾನೀಗ 1 ಸ್ಪೂನಷ್ಟು ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ನಾನು ಇಟ್ಕೊಂಡಿರೋಂಥ ಅವರೆಕಾಳು ಕೂಡ ಹಾಕ್ತಾಯಿದ್ದೀನಿ. ಅವರೆಕಾಳನ್ನ ನಾವು ಒಂದು 5 ನಿಮಿಷ ಹಾಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಅವರೆಕಾಳು ಎಷ್ಟು ಚೆನ್ನಾಗಿದೆ ಅಲ್ಲ. ಸಾಂಬಾರು ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ನಾನು ಹಾಗೆ ಒಗ್ಗರಣೆಯಲ್ಲಿ ಇದ್ಕಿದ ಅವರೆಕಾಳನ್ನ 1-2 ನಿಮಿಷ ಹಾಗೆ ತಿರುಗಿಸ್ತೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಅರಿಶಿನ ಪುಡಿ ಹಾಕಿ ನಾನು ಅವರೆಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ನೋಡಿ, 1-2 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಇದ್ಕಿದ ಅವರೆಕಾಳನ್ನ ಫ್ರೈ ಮಾಡಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ರುಬ್ಕೊಂಡಿರೋ ಅಂತಹ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಮಸಾಲೆ ಹಾಕ್ಬಿಟ್ಟು 1-2 ನಿಮಿಷ ಕಾಳು ಜೊತೆಗೆ ಮಸಾಲೆನ ಕುದಿಯೋಕೆ ಬಿಡಬೇಕು. ನೀರು ಹಾಕದೆ ಈ ಥರ ಒಂದು ರೌಂಡು ನಾವು ಕುದಿಸ್ಕೊಳೋದ್ರಿಂದ ಸಾಂಬಾರು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ಕುದಿ ಬಂದಮೇಲೆ ನಾವು ಮಿಕ್ಸಿ ತೊಳೆದು ಜಾರು ನೀರು ಕೂಡ ಹಾಕಬೇಕು. ಆಮೇಲೆ ಸಾಂಬಾರು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಕೂಡ ನಾವು ಸೇರಿಸ್ಕೊಬೇಕು. ನೋಡಿ, ಇಷ್ಟು ನೀರು ಸೇರಿಸಿದ್ರೆ ಸಾಕು. ಕುಕ್ಕರು 1 ವಿಸಿಲ್ ಕೂಗಾದ್ಮೇಲೆ ಸಾರು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಕುಕ್ಕರ್ನ ತುಂಬ ವಿಸಿಲ್ ಕೂಗಿಸ್ಕೊಬಾರ್ದು, 1 ವಿಸಿಲ್ ಕೂಗಿದ್ರೆ ಸಾಕು, ಇಲ್ಲ ಕಾಳೆಲ್ಲ ಬೆಂದೋಗ್ಬಿಡುತ್ತೆ. ನಾನಿಲ್ಲಿ ಉಪ್ಪು ಹಾಕ್ಬಿಟ್ಟು, ಸಾಂಬಾರಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಕುಕ್ಕರ್ನ 1 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ.
ಒಂದು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಸಾಂಬಾರು ಚೆನ್ನಾಗಿ ಆಗಿದೆ. ಮುದ್ದೆಗಂತೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ. ಸಾಂಬಾರು ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನಿವತ್ತು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ, ಇದ್ರ ಜೊತೆಗೆ ಸೂಪರ್ ಆಗಿತ್ತು. ಥ್ಯಾಂಕ್ ಯು.